ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತು ನಾವು ರೇಷನ್ ಅಕ್ಕಿ ಬಳಸ್ಕೊಂಡು ಗರಿಗರಿಯಾಗಿ ಪಡ್ಡು ಹೇಗೆ ಮಾಡೋದು ಮತ್ತು ಅದ್ರ ಜೊತೆ ಒಂದು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪ್ತವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರ್ತವೆ ಈ ಪಡ್ಡು, ಮಾಡ್ಕೊಂಡು ನೋಡಿ. ತುಂಬ ಗರಿಗರಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಹೊರಗೆಲ್ಲ ಕ್ರಿಸ್ಪಿಯಾಗಿರೋ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೆಳಗ್ಗೆ ಒಂದು ಪಾತ್ರೆಗೆ 3 ಲೋಟದಷ್ಟು ರೇಷನ್ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅದೇ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಅದೇ ಲೋಟದಲ್ಲಿ 1/4 ಭಾಗದಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಹಾಕಿ ಚೆನ್ನಾಗಿ 2 ಸರಿ ತೊಳೆದು ಬೆಳಗ್ಗೆ ಒಂದು 10 ಗಂಟೆ ಅಷ್ಟರಲ್ಲಿ ನೆನೆ ಹಾಕಿದ್ದೀನಿ. ಈಗ ರಾತ್ರಿ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ರುಬ್ಬಬೇಕಾದ್ರೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಮಂಡಕ್ಕಿ ಹಾಕ್ಕೋತಾ ಇದ್ದೀನಿ. ಮಂಡಕ್ಕಿ ತೊಳೆದು ರುಬ್ಬೋ ಟೈಮಲ್ಲಿ ನೆನೆ ಹಾಕ್ಕೋತಾ ಇದ್ದೀನಿ. ಮಂಡಕ್ಕಿ ಒಂದು 2 ನಿಮಿಷದಲ್ಲ ನೆಂದೋಗ್ಬಿಡ್ತವೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನೆಂದಿರೋ ಅಕ್ಕಿನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಕು, ತುಂಬ ನೀರು ಸೇರಿಸ್ಕೋಬಾರ್ದು. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ಲಾಸ್ಟಿಗೆ ಮಂಡಕ್ಕಿ ಹಾಕ್ಕೊಂಡು ರುಬ್ಕೊಂಬರ್ಬೇಕು ನುಣ್ಣಗೆ. ನೀರು ತುಂಬ ಸೇರಿಸ್ಕೋಬಾರ್ದು. ಬ್ಯಾಟರ್ ಗಟ್ಟಿಯಾಗಿ ಇರಬೇಕು. ಈ ಥರ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ದೀನಿ. ಒಂದು ಮುಚ್ಚಿಟ್ಟು ಸ್ವಲ್ಪ ಬಿಸಿ ಇರೋ ಜಾಗದಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಉಳಿ ಬರುತ್ತೆ ಹಿಟ್ಟು. ನೋಡಿ, ಅರ್ಧದಲ್ಲಿರೋ ಹಿಟ್ಟು ಹೀಗೆ ತುಂಬ ಉಬ್ಬಿ ಬಂದಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಟೀಲ್ ಪಾತ್ರೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ತೋರಿಸಿದ್ದೀನಲ್ಲ, ಇಷ್ಟೇ ಗಟ್ಟಿ ಇರಬೇಕು ಹಿಟ್ಟು. ತುಂಬ ತೆಳ್ಳಗಿದ್ರೆ ಪಡ್ಡು ಗರಿಗರಿಯಾಗಿ ಬರಲ್ಲ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರದ್ದೊಂದು ಚಟ್ನಿ ಮಾಡೋಣ. ಇಲ್ಲಿ ನಾನು 1 ಹೋಳಾಗೋಷ್ಟು ಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಹಸಿಮೆಣ್ಸಿಕಾಯಿ ಹುರಿದಿಲ್ಲ, ಹಸಿವೆ ಹಾಕ್ಕೋತಾ ಇದ್ದೀನಿ. ಉಪ್ಪು, ಹುಣಸೆಹಣ್ಣು, ಒಂದು ಸ್ವಲ್ಪ ಪುಟಾಣಿ, ಒಂಚೂರು ಬೆಲ್ಲ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಬರ್ತಾ ಇದ್ದೀನಿ. ನೋಡಿ, ಈ ಥರ ತುಂಬ ನುಣ್ಣಗಿಲ್ಲ, ತರಿತರಿಯಾಗಿ ರುಬ್ಕೊಂಬಂದು ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಒಣಮೆಣ್ಸಿಕಾಯಿ ಮುರಿದು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ರೆ ಘಮ ಘಮ ಅನ್ನೋ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿಯಾಗಿಬಿಡುತ್ತೆ. ಹೋಟ್ಲಲ್ಲಿ ಒಗ್ಗರಣೆ ಹಾಕಲ್ಲ, ಆದರೆ ನಾನಿಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಈಗ ಗ್ಯಾಸ್ ಮೇಲೆ ಹಂಚಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕಿ ಮೇಲೆ ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು. ನೋಡಿರಿ, ಆರಾಮಾಗಿ ತಿರುಗಾಕೋಬೋದು. 2 ಕಡೆ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ರುಚಿಕರವಾದ ಕ್ರಿಸ್ಪಿಯಾಗಿರೋ ಪಡ್ಡು ರೆಡಿಯಾಗಿಬಿಡ್ತವೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ಈಗ 2ನೇ ಸರಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು. ಹಿಟ್ಟು ಅಷ್ಟೇ ಸ್ವಲ್ಪ ಹಾಕ್ಕೋಬೇಕು. ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿ ಬೇಯ್ತವೆ 2 ಕಡೆ. ಈಗ ಇದೇ ಹಿಟ್ಟಿಗೆ ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. ಅದು ಮಸಾಲೆ ಪಡ್ಡು ಥರ. ಈರುಳ್ಳಿನ ಒಂದು 4 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಈರುಳ್ಳಿ ಪಡ್ಡನ್ನೇ ಇಷ್ಟಪಡೋದು. ಸಣ್ಣ ಮಕ್ಕಳಿಗೆ ಆ ಥರ ಹಾಕಿ, ದೊಡ್ಡವ್ರಿಗೆ ಈರುಳ್ಳಿ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹಿಟ್ಟು ಹಾಕಬೇಕು. ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾದರೆ ಒಳಗೆ ಈರುಳ್ಳಿ ಚೆನ್ನಾಗಿ ಬೇಯ್ತವೆ. 2
ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ.